LAN ಎಂದರೆ ಉತ್ತರ ಲೋಕಲ್ ಏರಿಯಾ ನೆಟ್ವರ್ಕ್. ಕಂಪ್ಯೂಟರ್ನ ಪಿತಾಮಹ ಯಾರು? ಉತ್ತರ ಚಾರ್ಲ್ಸ್ ಬ್ಯಾಬೇಜ್. ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ? ಉತ್ತರ ಮಾನಿಟರ್. ಡಿಫಾಲ್ಟ್ ಆಗಿ ನಾವು ಡ್ಯಾಶ್ ಸಂಖ್ಯೆಯ ಎಕ್ಸೆಲ್ ಶೀಟ್ಗಳನ್ನು ವರ್ಕ್ ಬುಕ್ನಲ್ಲಿ ನೋಡಬಹುದು. ಉತ್ತರ 3. DVD ಎಂದರೆ ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಕೆಳಗಿನವುಗಳಲ್ಲಿ ಯಾವುದು ಅಂತರ್ಜಾಲವನ್ನು ಪ್ರವೇಶಿಸಲು ಬಳಸುವ ವೆಬ್ ಬ್ರೌಸರ್ ಆಗಿದೆ? ಉತ್ತರ ಮೊಜಿಲ್ಲಾ ಫೈರ್ಫಾಕ್ಸ್, ಇಂಟರ್ನೆಟ್ ಎಕ್ಸ್ಪ್ಲೋರರ್, ಗೂಗಲ್ ಕ್ರೋಮ್ ಎಲ್ಲವೂ. ATM ಎಂದರೆ ಆಟೋಮೇಟೆಡ್ ಟೆಲ್ಲರ್ ಮಷೀನ್. WWW ಎಂದರೆ ಏನು? ವರ್ಲ್ಡ್ ವೈಡ್ ವೆಬ್. ಯಾವುದೇ ಕಂಪ್ಯೂಟರ್ ಸಿಸ್ಟಮ್ನ ಮೆದುಳು ಯಾವುದು? ಉತ್ತರ CPU. MS ಪವರ್ಪಾಯಿಂಟ್ ಪ್ರಸ್ತುತಿಯಲ್ಲಿ ಡ್ಯಾಶ್ ಅನ್ನು ಸೇರಿಸಬಹುದು. ಧ್ವನಿ ತುಣುಕುಗಳನ್ನು ಮತ್ತು ಚಲನಚಿತ್ರ ತುಣುಕುಗಳನ್ನು ಎರಡನ್ನೂ ಸೇರಿಸಬಹುದು. MS ಪವರ್ಪಾಯಿಂಟ್ನಲ್ಲಿ ಸಂಪೂರ್ಣ ಸ್ಲೈಡ್ ಶೋ ನೋಡಲು ಯಾವುದು ಶಾರ್ಟ್ಕಟ್ ಕೀ? ಉತ್ತರ F5. ಸ್ಪ್ರೆಡ್ಶೀಟ್ನಲ್ಲಿರುವ ಮೂಲ ಘಟಕ ಯಾವುದು? ಉತ್ತರ ಸೆಲ್. ಒಂದು ನಿರ್ದಿಷ್ಟ ಕ್ರಮದಲ್ಲಿ ಒಂದರ ನಂತರ ಮತ್ತೊಂದು ದಾಖಲೆಗಳು ಸಂಗ್ರಹ ಆಗುವುದನ್ನು ಏನೆನ್ನುತ್ತಾರೆ? ಉತ್ತರ ಸೀಕ್ವೆನ್ಸಿಯಲ್ ಫೈಲ್. ಇಂಟರ್ನೆಟ್ ಬಳಕೆಗಳು, ಸಾಫ್ಟ್ವೇರ್ ಶೇರಿಂಗ್, ಆನ್ಲೈನ್ ಕಮ್ಯುನಿಕೇಷನ್ ಮತ್ತು ಫೀಡ್ಬ್ಯಾಕ್ ಎಲ್ಲವೂ. ಮೊದಲ ಯಾಂತ್ರಿಕ ಲೆಕ್ಕಾಚಾರದ ಸಾಧನ ಯಾವುದು? ಉತ್ತರ ಪಾಸ್ಕಲ್. ISP ಎಂದರೆ ಇಂಟ್ರಾನೆಟ್ ಸರ್ವಿಸ್ ಪ್ರೊವೈಡರ್. ಮೈಕ್ರೋಸಾಫ್ಟ್ ವಿಂಡೋಸ್ ಡ್ಯಾಶ್ ಇದು ಒಂದು ಆಪರೇಟಿಂಗ್ ಸಿಸ್ಟಮ್. ಯಾವ ಸಾಫ್ಟ್ವೇರ್ ಸ್ಲೈಡ್ ಆಧಾರಿತ ಪ್ರಸ್ತುತಿಯನ್ನು ರಚಿಸಲು ಬಳಕೆದಾರರಿಗೆ ಸಹಾಯ ಮಾಡುತ್ತದೆ? ಉತ್ತರ MS ಪವರ್ಪಾಯಿಂಟ್. ಯಾವುದು ಅತಿ ವೇಗವಾಗಿ ಕೆಲಸ ಮಾಡುವ ಗಣಕಯಂತ್ರ? ಉತ್ತರ ಸೂಪರ್ ಕಂಪ್ಯೂಟರ್. ALU ಎಂದರೆ? ಉತ್ತರ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್. ಒಂದು ಸಂಸ್ಥೆಯೊಳಗಿನ ವ್ಯವಸ್ಥೆಗಳ ಜಾಲವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಇಂಟ್ರಾನೆಟ್. ಪ್ರಮುಖ ಡೇಟಾದ ನಷ್ಟವನ್ನು ತಡೆಯಲು ಅವುಗಳನ್ನು ಮತ್ತೊಂದು ಸ್ಥಳಕ್ಕೆ ನಕಲಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಬ್ಯಾಕಪ್. ಪತ್ರಗಳು ಮತ್ತು ದಾಖಲೆಗಳನ್ನು ರಚಿಸಲು ಯಾವ ಸಾಫ್ಟ್ವೇರನ್ನು ಬಳಸಲಾಗುತ್ತದೆ? ಉತ್ತರ MS ವರ್ಡ್. ಗಣಕಯಂತ್ರದ ಭೌತಿಕ ಘಟಕಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಉತ್ತರ ಹಾರ್ಡ್ವೇರ್.